ನಾಡಿನ ಎಲ್ಲ ನನ್ನ ರೈತ ದೇವರುಗಳಿಗೆ ನಮಸ್ಕಾರ. ಏನು ಇವತ್ತು ಸುಮಾರು 12-15 ದಿನದಿಂದ ಮುಧೋಳದಲ್ಲಿ ಜಿಕೆ ಕಾರ್ಖಾನೆ, ಲೋಕಾಪುರದಲ್ಲಿರ್ತಕ್ಕಂಥ ಜಿಕೆ ಕಾರ್ಖಾನೆ ಏನು ಸಿಮೆಂಟ್ ಕಾರ್ಖಾನೆ ಇದೆ, ಅದರಿಂದ ಸುಮಾರು 12 ದಿನದಿಂದ ಆ ಭಾಗದ 8 ಹಳ್ಳಿ ನನ್ನ ರೈತ ದೇವರುಗಳು ನಿರಂತರವಾಗಿ ಹೋರಾಟ ಮಾಡತ್ತಾರು. ನಮಗೂ ಕೂಡ ಬಹಳಷ್ಟು 5-6 ದಿನದಿಂದ ಸಂಪರ್ಕ ಮಾಡ್ಯಾರು. ನಾವು ಬೆಂಗಳೂರು ಮತ್ತು ಬಿಡದಿ ಹಲವಾರು ಮೈಸೂರು ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಆ ಕಾರ್ಯಕ್ರಮಕ್ಕೆ ಬಿಜಿ ಇರೋದ್ರಿಂದ ಅಲ್ಲಿ ಬರಲಿಕ್ಕಾಗಿಲ್ಲ. ಆದರೂ ಅಲ್ಲಿ ನಮ್ಮ ಭಾಗದ ಬೆಳಗಾವಿ ಭಾಗದ ಸಾಕಷ್ಟು ರೈತ ಮುಖಂಡರನ್ನೆಲ್ಲ ಈಗ ನಿನ್ನಿಂದ 2 ದಿನದಿಂದ ಕಳಿಸಿದ್ದೀವಿ. ಅಲ್ಲೇ ಕೂಡ ಅವರ ವಸತಿ ಅದಾರೋ. ನಾವು ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ನಾವು ಇನ್ನೊಂದು ಸ್ವಲ್ಪ ಜರ್ನಿ ಒಳಗದು. ಅದಕ್ಕಾಗಿ ಅಲ್ಲಿ ಈಗಾಗಲೇ ನಮ್ಮ ಬಾಗಲಕೋಟೆ ಜಿಲ್ಲಾಧಿಕಾರಿ ಅವರಿಗೆ, ಜಿಲ್ಲೆ SP ಅವ್ರಿಗೆ ಕೂಡ ಮಾತಾಡಿ ಅಲ್ಲೇನೋ JK ಕಂಪ್ನಿಯವರು ಇವತ್ತು ಏನು ತಾವು 30 ಫೂಟ್ ತೆಳಗೆ ಬ್ಲಾಸ್ಟ್ ಮಾಡೋದ್ರಿಂದ ಮತ್ತು ತಮ್ಮ ಏನು ಹೊಟ್ಟ ಬೂದಿ ಬೀಳೋದ್ರಿಂದ ಅಲ್ಲಿ ನೀರೆಲ್ಲ ಸಂಪೂರ್ಣ ಜಲಮಾಲಿನ್ಯ ಹಾಳಾಗಿದ್ರಿಂದ ಆ ರೈತರಿಗೆ ತೊಂದರೆ ಆಗೈತಿ, ಅವ್ರಿಗೇನು ಹಾನಿ ಆಗೈತಿ ತಕ್ಷಣ ಪರಿಹಾರ ಕೊಡ್ತಕ್ಕಂಥದ್ದು ಆಗಬೇಕು. ಮತ್ತು ಅದನ್ನು ತಕ್ಷಣ ಬ್ಲಾಸ್ಟ್ ಮಾಡೋದು ಸಾರ್ವಜನಿಕರು, ಅದರಿಂದ ಬೋರ್ಗಳು ಬ್ಲಾಸ್ಟ್ ಆಗೋದ್ರಿಂದ ಅಲ್ಲಿ ಬೋರ್ ನೀರುಗಳು ಸಂಪೂರ್ಣ ಬಂದಾಗತ್ತವು. ಇದನ್ನೆಲ್ಲ ಕೂಡ ತಕ್ಷಣ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಇವತ್ತು ಜಿಲ್ಲಾಡಳಿತ ಮಾಡ್ಬೇಕಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿ ಅವ್ರಿಗೆ ಒತ್ತಾಯ ಮಾಡಿದ್ವಿ. ಅಲ್ಲಿ ನಮ್ಮ ಸಾಕಷ್ಟು ಪ್ರಸನ್ನ ಚಿನಗುಂಡಿ, ಮಾಲಿಂಗಪ್ಪ ತೇಲಿ, ಹಲವಾರು ನನ್ನ ಮುಖಂಡರು ನದ ರಾಜುಲ್ದಾಬ್, ಈಗ ಹಲವಾರು ರೈತರ ಮುಖಂಡರೆಲ್ಲ ಹೋರಾಟನ ಪ್ರಾರಂಭ ಐತಿ. ಅದಕ್ಕಾಗಿ ತಾವು ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ನಾವೆಲ್ಲ ವಿಷಯನ ಹೇಳಿದ್ವಿ. ಅವರು ಪರಿಹಾರ ಮಾಡಲೇಬೇಕು. ಇಲ್ಲ ಅಂತಂದ್ರೆ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ನಾವು, ಅವರು, ನಮ್ಮ ಬೆಳಗಾವಿ ಇರಲಿ, ಬಾಗಲಕೋಟೆ, ಬಿಜಾಪುರ ಎಲ್ಲ ಜಿಲ್ಲೆಯ ರೈತರು ಸೇರಿ ಅಲ್ಲಿ ಲೋಕಾಪುರ ಏನು ರಾಜ್ಯ ಹೆದ್ದಾರಿ ಐತಿ ಅದನ್ನು ಬಂದ್ ಮಾಡಿ ಅದೇನು JK ಕಾರ್ಖಾನೆ ಬಂದ್ ಮಾಡ್ಬೇಕಾಕೈತೆ ಅನ್ನುವಂಥದ್ದನ್ನು ಜಿಲ್ಲಾಧಿಕಾರಿ ಅವರಿಗೆ SP ಅವರಿಗೆ ತಿಳಿಸೈತಿ. ಅವ್ರು ಬಹುಶಃ ಈಗ 2 ಗಂಟೆಗೆ ಅಲ್ಲಿ ಬರ್ತಾರೋ. ಅಲ್ಲಿ ರೈತರು ಕೂಡ ತಾವು ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ರೈತರು, ರೈತ ಸಂಘದ ಪದಾಧಿಕಾರಿಗಳು ತಾವೆಲ್ಲ ಸೇರಿ ಆ ಸಮಸ್ಯೆಗೆ ಇತ್ಯರ್ಥನ ತಾವು ಮಾಡ್ಕೋರಿ. ತಾವು ಯಾರು ರೈತರು ಹೆದರಬೇಡ್ರಿ, ನಾವು ಗುರೂಜಿ ಅವರ ನಿಮ್ಮ ಜೊತೆ ಅದು ಅಂತೇಳಿ ತಮಗೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಆ ಸಮಸ್ಯೆಗೆ ಪರಿಹಾರ ಕೊಡಲೇಬೇಕು. ಅದೇನು ಕೊಡಾಕ ಅದೇನು ಗೌರ್ಮೆಂಟ್ ಅಲ್ಲ, ಯಾವ ಪ್ರೈವೇಟ್ ಕಂಪ್ನಿ ಒಬ್ಬ JK ಇಟ್ಕೊಂಡನು ನಮ್ಮ ತೊಂದರೆ ಕೊಟ್ಟವನ ಕಾರ್ಖಾನೆ ಅವಶ್ಯಕತೆ ಇಲ್ಲ. ಧೂಳ ಈ ಬ್ಲಾಸ್ಟಿಂಗ ಮತ್ತು ಜಲಮಾಲಿನ್ಯ ಹಾಳು ಮಾಡಿ ತೊಂದರೆ ಕೊಡ್ತಕ್ಕಂಥದ್ದು ಅವನ ಆಟ ಬಂದ್ ಆಗಬೇಕು. ಅವನಿಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಾವೆಲ್ಲ ಪೊಲ್ಯೂಷನ್ ಏನು ಹಾಳು ಮಾಡತ್ರಿ ತಕ್ಷಣ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಸೂಕ್ಷ್ಮವಾಗಿರ್ಬೇಕು. ಇಲ್ಲಾಂದ್ರೆ ಕೀಲಿ ಹಾಕೊಂಡು ನೀ ಜಾಗ ಬಿಡ್ತಾ ಇರ್ಬೇಕು. ಆ ರೀತಿ ಪರಿಸ್ಥಿತಿ ಬರ್ತೈತಿ. ಅದಕ್ಕಾಗಿ ಜಿಲ್ಲಾಧಿಕಾರಿ SP ಅವರು ಬರ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ಊರುಗಳು ನಾವು ಸಂಪರ್ಕ ಮಾಡಿ ಹೇಳಿದೀವಿ. ಅಲ್ಲಿರ್ತಕ್ಕಂಥ ರೈತ ಬಂಧುಗಳು ತಮ್ಮ ಸಮಸ್ಯೆಗೆ ಪರಿಹಾರ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ವಿನಂತಿ ಮಾಡ್ತಾ ಇದ್ದೀವಿ.